ಲೋನ್ ಹೆಸರಲ್ಲಿ ಲಕ್ಷ ಲಕ್ಷ ವಂಚಿಸ್ತಾರೆ ಹುಷಾರ್. ಸಿಬಿಲ್ ಸ್ಕೋರ್ ಚೆನ್ನಾಗಿದೆ, ಲೋನ್ ಕೊಡ್ತೀವಿ ಅಂತ ಹೇಳಿ ವಂಚನೆಯನ್ನ ಮಾಡುವಂತಹ ಜಾಲ ಪತ್ತೆಯಾಗಿದೆ. ಬೆಂಗಳೂರಿನ ಕಬ್ಬೇಪಾಳ್ಯದ ಅಂಜಿನಮ್ಮಗೆ ಮಹಾ ಮೋಸ ಆಗಿದೆ. 2 ಲಕ್ಷಕ್ಕೂ ಹೆಚ್ಚು ಹಣವನ್ನ ಸೈಬರ್ ವಂಚಕರು ದೋಚಿದ್ದಾರೆ. ಮಲ್ಲೇಶ್ವರಂನ ಧನಿ ಬ್ಯಾಂಕ್ ಹೆಸರಿನಲ್ಲಿ ವಂಚನೆಯನ್ನ ಮಾಡಲಾಗಿದೆ. 5 ಲಕ್ಷ ಲೋನ್ ಅನ್ನ ಕೊಡಿಸೋದಾಗಿ ಈ ಖದೀಮರು ಹೇಳಿರ್ತಾರೆ. ಲೋನ್ ಪ್ರೊಸೆಸಿಂಗ್ ಚಾರ್ಜ್ ಹೆಸರಲ್ಲಿ ದೋಖಾವನ್ನ ಮಾಡಲಾಗಿದೆ. ಹಂತ ಹಂತವಾಗಿ 2 ಲಕ್ಷಕ್ಕೂ ಹೆಚ್ಚು ಹಣವನ್ನ ವಂಚಕರು ಪಡೆದುಕೊಂಡಿದ್ದಾರೆ. ಚೆಕ್ ರೆಡಿಯಾಗಿದೆ ಅಂತ ನಕಲಿ ವಿಡಿಯೋವನ್ನ ತೋರಿಸಿ ಮೋಸವನ್ನ ಮಾಡಿದ್ದಾರೆ. ಮಾಂಗಲ್ಯ ಸರ ಒತ್ತೆ ಇಟ್ಟು ಲೋನ್ ಪ್ರೊಸೆಸಿಂಗ್ ಚಾರ್ಜ್ ಅನ್ನ ಕಟ್ಟಿದ್ದಾರೆ ಮಹಿಳೆ. ಹಣ ಕೈ ಸೇರ್ತಲೇ ವಂಚಕರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಬ್ಯಾಂಕ್ ಬಳಿ ಹೋದಾಗ ಸೈಬರ್ ವಂಚನೆ ಬೆಳಕಿಗೆ ಬಂದಿದೆ. ಇದೀಗ ನೊಂದ ಮಹಿಳೆಯಿಂದ ಸೋಲ್ದೇವನಹಳ್ಳಿ ಠಾಣೆಗೆ ದೂರು ಕೂಡ ದಾಖಲಾಗಿದೆ. ಈ ರೀತಿಯಾದಂತಹ ಸಿಬಿಲ್ ಸ್ಕೋರ್ ಚೆನ್ನಾಗಿದೆ, ಲೋನ್ ಕೊಡ್ತೀವಿ, ಲೋನ್ ತೆಗೆದುಕೊಳ್ಳಿ ಅಂತ ಹೇಳಿ ನೂರಾರು ಕರೆಗಳು ದಿನನಿತ್ಯ ಬರ್ತಾನೆ ಇರುತ್ತೆ. ಬಟ್ ಆದರೆ ನಮಗೆ ಲೋನ್ ತೆಗೆದುಕೊಳ್ಳಿ ಅಂತ ಹೇಳಿ ಯಾರು ಕಾಲ್ ಮಾಡ್ತಾ ಇದ್ದಾರೆ ಅನ್ನೋದು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಸೊ ಮನೆಯಲ್ಲಿ ಯಾರಾದರೂ ಇದ್ದಂತಹ ಸಂದರ್ಭದಲ್ಲಿ ಈ ರೀತಿಯ ಕಾಲ್ ಬರ್ತಾ ಇದೆ, ಏನು ಮಾಡೋದು, ಏನು ಲೋನ್ ತೆಗೆದುಕೊಳ್ಳಬಹುದಾ ಇಲ್ವಾ, ಅಥವಾ ಬ್ಯಾಂಕಿಗೆ ಹೋಗಿ ಈ ರೀತಿಯಾಗಿ ಲೋನ್ ಸ್ಯಾಂಕ್ಷನ್ ಆಗುತ್ತೆ, ನಿಮ್ಮದು ಸಿಬಿಲ್ ಸ್ಕೋರ್ ಚೆನ್ನಾಗಿದೆ, ಲೋನ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಹೌದಾ, ನೀವು ನಮಗೆ ಲೋನ್ ಕೊಡ್ತಿದ್ದೀರಾ, ಲೋನ್ ಕೊಡೋದಾದರೆ ಯಾವ ಆಧಾರದ ಮೇಲೆ ನೀವು ನನಗೆ ಲೋನ್ ಕೊಡ್ತಾ ಇದ್ದೀರಿ ಅಂತ ಎಲ್ಲವೂ ಕೂಡ ನಾವು ಮಾಹಿತಿಯನ್ನು ಕಲೆ ಹಾಕಬಹುದು. ಬ್ಯಾಂಕ್ಗೆ ನೇರವಾಗಿ ಸಂಪರ್ಕವನ್ನ ಮಾಡಿ. ಬಟ್ ಆದರೆ ಈ ಮಹಿಳೆ ಕಾಲ್ ಮಾಡಿದವರನ್ನ ನಂಬಿ ಈ ರೀತಿಯಾಗಿ ಮೋಸ ಹೋಗಿದ್ದಾರೆ. ಅದು ಕೂಡ ಸಿಬಿಲ್ ಸ್ಕೋರ್ ಚೆನ್ನಾಗಿದೆ, ನಾವು ಲೋನ್ ಕೊಡ್ತೀವಿ ಅಂತಂದ್ರೆ ಆಯ್ತು, ನೀವು ಲೋನ್ ಕೊಡಿ, ಲೋನ್ ಪ್ರೋಸೆಸ್ ಯಾವ ರೀತಿಯಾಗಿದೆ ಅಂತ ಹೇಳಿ, ಲೋನ್ ಪ್ರೋಸೆಸ್ ಹೇಗೆ ಸಾಗುತ್ತೆ, ಏನೆಲ್ಲ ಡಾಕ್ಯುಮೆಂಟ್ಸ್ ಕೊಡಬೇಕು ಅಂತ ಹೇಳಿ ಅದನ್ನ ಕಲೆ ಹಾಕುವಂತಹ ಕೆಲಸವನ್ನು ಮಾಡ್ತಾರೆ. ಬಟ್ ಆದರೆ ಈ ಲೋನ್ ಸ್ಯಾಂಕ್ಷನ್ ಆಗಬೇಕು ಅಂತಂದ್ರೆ ಹಣ ಕೊಡಿ ಅಂತ ಹೇಳಿದ್ರೆ ಅಲ್ಲಿಗೆ ಸ್ವಲ್ಪ ಡೌಟ್ ಬರಬೇಕಾಗಿತ್ತು ಅಂಜಿನಮ್ಮ ಅವರಿಗೆ. ಬಟ್ ಆದರೆ ಆ ಡೌಟ್ ಬಂದಂತೆ ಕಾಣಿಸ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಅವರು ಆಕೆಗೆ ಮೋಸವನ್ನ ಮಾಡಿದ್ದಾರೆ, ನಂಬುವ ರೀತಿಯಾಗಿ ವರ್ತಿಸಿದ್ದಾರೆ. ಸರ್, ಇದು ಧನಿ ಫೈನಾನ್ಸ್ ಅಂತ ಹೇಳ್ಬಿಟ್ಟು ಅವರು ಆನ್ಲೈನಾಗ ಆಪಾಗೆಲ್ಲ ತೋರಿಸ್ತಾರಲ್ಲ, ಅದನ್ನ ನೋಡ್ಬಿಟ್ಟು ನಾನು ಕಾಲ್ ಮಾಡಿಬಿಟ್ಟು ಅವ್ರಿಗೆ ಕೇಳಿದೆ, ನಾನು ಈ ಥರ ನನಗೆ ಲೋನ್ ಬೇಕಾಗಿತ್ತು ಸರ್ ಅಂತ. ಲೋನ್ ಬೇಕು ಅಂತಂದಿದ್ದಕ್ಕೆ ಎಷ್ಟು ಬೇಕಮ್ಮ ಅಂದರು. ಅವರು ನಮಗೆ 5 ಲಕ್ಷ ಬೇಕು ಸರ್ ಅಂತಂದಿದ್ದಕ್ಕೆ, ಸರಮ್ಮ ಆಯಿತು, ನಿಮಗೆ 5 ಲಕ್ಷ ಆಗುತ್ತೆ, ಮತ್ತು ನಿಮ್ಮದು ಸಿಬಿಲ್ ಸ್ಕೋರೆಲ್ಲ ಚೆನ್ನಾಗಿದೆ, ತಿಂಗ್ಳಿಗೆ 10,000 ಬರುತ್ತಮ್ಮ, ಕಟ್ಕೊತೀರಾ ಅಂತ ಕೇಳಿದ್ರು. అవును ಸರ್, ಕಟ್ತೀವಿ ಅಂತಂದೆ. ಸರಿ ಆಯಿತು, ಕಟ್ಕೊಳ್ಳಿ, ನಿಮ್ಮದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಮತ್ತೀಗ ಕರೆಂಟ್ ಬಿಲ್ಲು ಎಲ್ಲ ಕಳಿಸ್ಕೊಡಿ ಅಂದರು. ನಾವು ಪಾಸ್ಬುಕ್ ಎಲ್ಲನೂ ಕಳಿಸ್ಕೊಟ್ಟಾದ್ಮೇಲೆ ಮತ್ತು ಇವಾಗ ಇದು ಚೆಕ್ ಚಾರ್ಜಸ್ಸು ಆಗುತ್ತೆ ಮೇಡಮ್, ಒಂದು 18,500 ಕಳಿಸ್ರಿ ಅಂತ ಫಸ್ಟ್ ಅಂದರು. ಮೇಡಮ್ ಹೇಳಿ ಮೇಡಮ್. ನಿಮ್ದು ಸ್ಕ್ರೀನ್ ಶಾಟ್ ಕಳಿಸಿದಿರಲ್ಲ, ಹಾಂ, ಅದ್ರಲ್ಲಿ ಬರೀ 34,000 ಇದೆ ನಿಮ್ಮ ಅಕೌಂಟ್ ಇಂದ ಹೋಗಿರೋದು, ಅಷ್ಟೇನಾ ಹೋಗಿರೋದು? ನಾನು ಇನ್ನು ಮಿಕ್ಕಿತೆಲ್ಲ ಬಾಣಾವರದಾಗ ಸೈಬರಿಂದ ಹಾಕ್ಸಿರೋದು ಮೇಡಮ್, ಕಂಪ್ಯೂಟರ್ ಇರ್ತೈತಲ್ಲ ಅಲ್ಲಿ. ಮೇಡಮ್ ಆ ಥರ ಹಾಂ, ಅವ್ರದ್ದು ಅಕೌಂಟ್ ನಂಬರ್ ಬೇಕು ನಮಗೆ. ಅದೇ ಅವ್ರ ಅಕೌಂಟ್ ನಂಬರ್ಗಳೇ ಇರೋದಲ್ಲಿ, ಅವ್ರು ಕಳ್ಸಿರೋವೇನೆ. ಅವ್ರ ಅಕೌಂಟ್ ಇಂದ ಫ್ರಾಡ್ ಅವ್ರ ಅಕೌಂಟಿಗೆ ಹಾಕಿದ್ದೀರಾ, ಬ್ಯಾಂಕ್ ಧನಿ ಫೈನಾನ್ಸ್ ಅವ್ರ ಅಕೌಂಟಿಗೆ? ಹಾಂ, ಓಕೆ. ಅವ್ರ ಡೀಟೇಲ್ಸ್, ಅವ್ರ ನೇಮು, ಇಮೇಲ್ ಐಡಿ, ಪ್ರೆಸೆಂಟ್ ಅಡ್ರೆಸ್ ಎಲ್ಲ ಇದೆಯಾ? ಅದೆಲ್ಲ ಏನು ಇಲ್ಲ ಮೇಡಮ್. ಅಕೌಂಟು APC ಕೋಡ್ ನಂಬರ್ ಕಳ್ಸೋರು ಅಷ್ಟೇ. ಅವರು ಏನ್ ಮೇಡಮ್? ಅವ್ರ ಅಕೌಂಟ್ಗಳು ಕಳ್ಸೋರು ಅಷ್ಟೇ, ಬಿಟ್ಟರೆ ಬೇರೆ ಏನು, ಅವ್ರ ಹೆಸರು ಬಸವರಾಜ್ ಅಂತ ಹೇಳೋರು ಅಷ್ಟೇ, ಬಿಟ್ಟರೆ ಬೇರೆ ಏನು ಹೇಳಿಲ್ಲ. ಮತ್ತು ಮಲ್ಲೇಶ್ವರಂ ಬ್ರ್ಯಾಂಚು ಅಂತ ಫೋಟೋಗಳು ಕಳ್ಸವ್ರೆ 2. ಇವಾಗ ನಿಮ್ಮ ಹತ್ರ ಅಕೌಂಟ್ ಅಲ್ಲಿ ಅಮೌಂಟ್ ಇಲ್ಲ ಅಂತ ನೀವು ಸೈಬರ್ ಸೆಂಟರ್ ಹತ್ರ ಹೋಗಿ ಅಮೌಂಟ್ ಹಾಕಿ? ಹೌದು, ನಂದು ಲಾಕ್ ಆಗೋಯ್ತು. ಅಷ್ಟು ಆ ದುಡ್ಡು ಹಾಕಿದ್ಮೇಲೆ ನಾನು ಲಾಕ್ ಆಗೋಯ್ತು. ಇದುವರೆಗೂ ಫೋನ್ಪೇ ಓಪನ್ ಆಗಿಲ್ಲ, ಆಗಲೂ ಇಲ್ಲ. ಅದಕ್ಕೇನು ಮಾಡಿದೆ, ATM ತಗೊಂಡು ಡ್ರಾ ಮಾಡ್ಕೊಂಡು ತಗೊಂಡೋಗಿ ಇದ್ರಲ್ಲಿ ಹಾಕ್ಸಿದ್ದೀನಿ ಮೇಡಮ್. ಹಾಕ್ಸಿದಿರಲ್ಲ, ಅವ್ರು ಅಲ್ಲಿಗೆ ಹೋಗಿ ಒಂದ್ಸರಿ ಅವ್ರಿಗೆ ಫೋನ್ ಕೊಡ್ತೀರಾ ಮೇಡಮ್? ಅವ್ರ ಹತ್ರ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಕ್ಕೆ ಅವ್ರ ಡೀಟೇಲ್ಸ್ ಎಲ್ಲ ತಗೋಬೇಕು. ಹ್ಞೂ ಮೇಡಮ್, ನಾನು ಇವಾಗ ಸೋಲ್ದೇನಹಳ್ಳಿ ಸ್ಟೇಷನ್ ಹತ್ರ ಇದ್ದೀನಿ, ಅಲ್ಲಿಂದ ಹೋಗ್ಬಿಟ್ಟು